Hi, my dear students. I am your Dhananjay sir. All of you welcome to our LKS Navodaya and Sainik YouTube channel ಗೆ ಸ್ವಾಗತ ಕೊಡ್ತಾ ಇವತ್ತೊಂದು ಬ್ಯೂಟಿಫುಲ್ ಆದ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನ ಕೊಡಕ್ ಬರ್ತಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಪ್ರೀತಿಯ ಯಾರೆಲ್ಲ ಈ ವರ್ಷ ನವೋದಯ ಎಕ್ಸಾಮ್ ಬರ್ದಿರುವಂತ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ರಿಸಲ್ಟಿಗೋಸ್ಕರ ಆಲ್ ದ ಬೆಸ್ಟ್ ಹೇಳ್ತಾ, ನಿಮ್ಮ ರಿಸಲ್ಟ್ ಒಳ್ಳೆ ಪರ್ಸೆಂಟೇಜ್ ಬಂದು ಒಳ್ಳೆ ಮಾರ್ಕ್ಸ್ ಬಂದು ನೀವು ಸೆಲೆಕ್ಟ್ ಆಗ್ಬೇಕು ಅಂತ ಹೇಳ್ತಾ, ಆ ದೇವರಲ್ಲಿ ಕೋರ್ಕೊಂತ ನಿಮಗೆಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಿದ್ದೀನಿ. ಏನ್ ಸರ್ ಇವತ್ತು ಏನ್ ಇನ್ಫಾರ್ಮೇಶನ್ ಕೊಡಕ್ ಬಂದಿರಾ ಅಂದ್ರೆ, ಯಾರೆಲ್ಲ ಸೈನಿಕ್ ಶಾಲೆಗೆ ಅಪ್ಲಿಕೇಶನ್ ಹಾಕಿದ್ರಲ್ಲ ಈ ವರ್ಷ 5ನೇ ತರಗತಿಲಿ ಓದ್ತಿರೋರು, ಅವರೆಲ್ಲ ಆಲ್ ಟಿಕೆಟ್ ಬಿಟ್ಟಿದ್ದಾರೆ. ನೀವೆಲ್ಲ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಂಡಿನಿ. ಇನ್ನು ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಹೋಗಿ ಆಲ್ ಟಿಕೆಟ್ ನ ಡೌನ್ಲೋಡ್ ಮಾಡಿಸ್ಕೊಳ್ಳಿ. exams.nta.ac.in/AISSE ಇದಕ್ಕೆ ಈ ವೆಬ್ಸೈಟ್ಗೆ ಹೋಗಿ ಆಲ್ ಟಿಕೆಟ್ ನ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆದ್ಮೇಲೆ, ಹಾಗಾದ್ರೆ ಆಲ್ ಟಿಕೆಟ್ ಡೌನ್ಲೋಡ್ ಆದ್ಮೇಲೆ ಏನ್ ಮಾಡ್ಬೇಕು ಸರ್, ಏನೆಲ್ಲ ತಗೊಂಡೋಗ್ಬೇಕು, ನವೋದಯ ಎಕ್ಸಾಮಿಗೆ ಹೇಗ್ ಹೋಗಿದ್ವಲ್ಲ, ಏನೇನ್ ತಗೊಂಡೋಗಿದ್ವಲ್ಲ ಅಷ್ಟು ತಗೊಂಡೋದ್ರೆ ಸಾಕಾ ಸರ್, ಈ ಎಕ್ಸಾಮಿಗೆ ಎಕ್ಸ್ಟ್ರಾ ಏನಾರೇ ತಗೊಂಡೋಗ್ಬೇಕಾ ಸರ್, ಎಷ್ಟು ಗಂಟೆಗೆ ಹೋಗ್ಬೇಕು ಸರ್, ಅಲ್ಲಿ ರಿಪೋರ್ಟಿಂಗ್ ಟೈಮ್ ಎಷ್ಟು ಸರ್, ಕ್ಲೋಸಿಂಗ್ ಟೈಮ್ ಎಷ್ಟು ಸರ್, ಎಕ್ಸಾಮ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸರ್, ಇವೆಲ್ಲ ನಿಮ್ಮ ಆಲ್ ಟಿಕೆಟ್ ಅಲ್ಲೇ ಇರುತ್ತೆ. ಈ ತರ ಒಂದು ಆಲ್ ಟಿಕೆಟ್ ನ ತಗೊಳ್ರಿ. ನೀವು ಆಲ್ ಟಿಕೆಟ್ ತಗೊಂಡ್ಮೇಲೆ ಏನೇನ್ ಬೇಕು ಅಂದ್ರೆ, ಫಸ್ಟ್ ಆಲ್ ಟಿಕೆಟ್, ಅದಾದ್ಮೇಲೆ ನೀವು ಫ್ಲವರ್ ತಗೊಂಡಿರ್ತೀರಾ, ಅದ್ರ ಜೊತೆಗೆ ಒಂದು ಆಧಾರ್ ಕಾರ್ಡ್ ತಗೋಬೇಕಾಗತ್ತೆ. ಒಂದು ಪ್ರೂಫ್ ಐಡಿಗೋಸ್ಕರ ನೀವು ಆಧಾರ್ ಕಾರ್ಡ್ ನ ತಗೊಳ್ರಿ. ಅದಾದ್ಮೇಲೆ ಇನ್ನೂ ಏನ್ ಬೇಕಾಗತ್ತೆ ಅಂದ್ರೆ, ಇನ್ನೊಂದು ಬೇಕಾಗತ್ತೆ, ಏನಪ್ಪಾ ಅಂದ್ರೆ ಫೋಟೋ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಿತ್ತಲ್ಲ ಫೋಟೋ, ಯಾವ ಫೋಟೋ ಕೊಟ್ಟು ಅಪ್ಲಿಕೇಶನ್ ಹಾಕ್ಸಿರ್ತೀರಿ ಅದೇ ತರದ್ ಫೋಟೋ ಆಲ್ ಟಿಕೆಟ್ ಮೇಲೆ ಅಂಟಿಸ್ಬೇಕಾಗತ್ತೆ. ನೀವು ತಗೊಂಡೋಗಿ ಅಲ್ಲಿ ಅವ್ರು ಅಂಟಿಸ್ಕೊಂತಾರೆ, ಫೋಟೋ ಮಾತ್ರ ತಗೊಂಡೋಗ್ಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್. ನೀವು ಪೇರೆಂಟ್ಸ್ ಜೊತೆ ಬಂದಿರ್ತೀರಾ, ಆಲ್ ಟಿಕೆಟ್ ನ ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಪೇರೆಂಟ್ಸ್ ಸಿಗ್ನೇಚರ್ ಅಂತ ಇರುತ್ತೆ, ಇಲ್ಲಿ ಪೇರೆಂಟ್ಸ್ ಸಿಗ್ನೇಚರ್ ಮಾಡಬೇಕು. ಮತ್ತೆ ಇದರಲ್ಲೆಲ್ಲ ಕಂಡೀಷನ್ಸ್ ಇದಾವೆ, ತಂಬು ಸಿಗ್ನೇಚರ್ ಎಲ್ಲ ಇದಾವೆ, ಅವರೆಲ್ಲ ಅಲ್ಲಿ ಮಾಡಿಸ್ತಾರೆ ನಿಮ್ಮ ಹತ್ರ. ನಿಮ್ಮ ಪೇರೆಂಟ್ಸ್ ನ ಕರ್ಕೊಂಡು ಎಕ್ಸಾಮ್ ಹಾಲಿಗೆ ಎಷ್ಟಕ್ಕೆ 2 ಗಂಟೆಯಿಂದ 4:15 ಎಕ್ಸಾಮ್ ಇದೆ, ಆದ್ರೆ 12 ಗಂಟೆ ಒಳಗೆ ನೀವು ಅಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. 12ರಿಂದ 1:15 ಒಳಗೆ ನೀವು ರಿಪೋರ್ಟ್ ಮಾಡ್ಕೋಬೇಕು. 1:15 ಆದ್ಮೇಲೆ ನೀವು ಹೋದ್ರೆ 1:15 ಆದ್ಮೇಲೆ ಒಳಗ್ ಬಿಟ್ಕೊಂತಾರ ಸರ್? ನೋ, 1:15 ಇಸ್ ದ ಲಾಸ್ಟ್ ಬೆಲ್ ಆಫ್ ಗೇಟ್ ಕ್ಲೋಸ್ ಮಾಡ್ತಾರೆ. ಗೇಟ್ ಕ್ಲೋಸ್ ಮಾಡೋದಕ್ಕೆ ಎಷ್ಟು ಗಂಟೆ ಕ್ಲೋಸ್ ಮಾಡ್ತಾರೆ? 1:15 ಒಳಗೆ ಯಾರು ಹೋಗಲ್ವೋ ಅವ್ರಿಗೆ ಗೇಟ್ ಕ್ಲೋಸ್ ಮಾಡ್ತಾರೆ. 12ರಿಂದ 1:15 ನೀವು ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ನಾವು ಬಂದಿದ್ದೀವಿ ಸರ್, ಆಲ್ ಟಿಕೆಟ್ ತಂದೀವಿ ಸರ್, ನಾವು ಒಳಗೆ ಹೋಗಿ ಎಕ್ಸಾಮ್ ಬರೀತೀವಿ ಸರ್. ಓಕೆನಾ? ಹಾಗಾದ್ರೆ ಬರ್ರಿ, ಏನ್ ಸರ್ ಇದು ಅಂದ್ರೆ, ಆಲ್ ಇಂಡಿಯಾ ಅಂದ್ರೆ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ಸ್ ಎಂಟ್ರೆನ್ಸ್ ಎಕ್ಸಾಮ್ AISSEE 2024. ಎಕ್ಸಾಮ್ ಡೇಟ್ ನೆನಪಿರ್ಲಿ, 28/1/2024. ನಾವು 20ನೇ ತಾರೀಕು ನವೋದಯ ಎಕ್ಸಾಮ್ ಬರ್ದಿದ್ವಿ, ಈಗ ಸೈನಿಕ್ ಶಾಲೆ ಎಕ್ಸಾಮ್ ಬರೆಯಕ್ ಹೋಗ್ತಿದೀವಿ. ಇನ್ನೊಂದು ಅವಕಾಶ, ಇನ್ನೊಂದು ಮಹತ್ವಪೂರ್ಣವಾದ ಒಂದು ಅವಕಾಶ ಇದೆ ನಿಮ್ ಕೈಲಿ. ಅದನ್ನ ನಾವು ಏನ್ ಮಾಡ್ಬೇಕು, ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು. ಯಾವುದೇ ರೀತಿಯ ಮಿಸ್ಟೇಕ್ಸ್ಗಳು ಆಗ್ಬಾರ್ದು. ಯಾವುದರಿಂದ ನಮ್ಮ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಆಗಿದೆ, ಓದಿದೀವಿ, ಪ್ರಯತ್ನ ಪಟ್ಟಿರೋ ಒಂದು ವರ್ಷ. ಮಿಸ್ಟೇಕ್ಸ್ಗಳು ಎಕ್ಸಾಮ್ ಬರೀಬೇಕಾದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ಆಗ್ಬಾರ್ದು. ಸರ್, ನಂದು ನವೋದಯದಲ್ಲಿ ಬಹಳ ಕಷ್ಟಪಟ್ಟು ಓದಿದ್ದೆ, ಆದ್ರೆ ಬರೀ 90 ಬಂತು ಸರ್, 89 ಆಗ್ಬಿಡ್ತು ಸರ್. ನಾನು 100ಕ್ಕೆ 100 ತೆಗಿಬೇಕು ಅನ್ನೋ ಹಠದಲ್ಲಿ ಓದಿದ್ದೆ ಸರ್, ಆಗಿಲ್ಲ. ಅದೇ 100 ಮಾರ್ಕ್ಸಿಗೆ ನನ್ನ ಕೈಲಿ 100ಕ್ಕೆ 100 ಮಾಡಕ್ ಆಗ್ಲಿಲ್ಲ. ಬರೀ 90 ತಗೊಂಡೆ, 85 ತಗೊಂಡೆ, 86 ತಗೊಂಡೆ ಸರ್. ಹಾಗಾದ್ರೆ ನನ್ನ ಕೈಲಿ ಸೈನಿಕ್ಕೂ ಬರೆಯಕ್ಕಾಗಲ್ಲ, ಮನೇಲೆಲ್ಲ ಬೈತಿದ್ದಾರೆ, ಆಗಲ್ವಾ ಸರ್ ನನ್ನ ಕೈಲಿ, ಯಾಕೋ ಬರೆಯಕ್ ಮೂಡೇ ಇಲ್ಲ ಸರ್. ದಯವಿಟ್ಟು ಇವನ್ನೆಲ್ಲ ಬಿಟ್ಬಿಡ್ರಿ, ಇವನ್ನೆಲ್ಲ ಬಿಟ್ಬಿಡಿ. ಮತ್ತೆ ಪೇರೆಂಟ್ಸ್ ಅಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಮಕ್ಕಳು 1 ವರ್ಷ ಪೂರ್ತಿ ಕಷ್ಟಪಟ್ಟಿರ್ತಾರೆ, ಅವ್ರಿಗೆ ಎಷ್ಟಾಗುತ್ತೋ ಅವ್ರ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಯಾವ್ದೋ ಒಂದು ಮಗು 96 ಮಾಡಿದೆ, ನಮ್ಮ ಮಗು 89 ಮಾಡಿದೆ, 85 ಮಾಡಿದೆ, 92 ಮಾಡಿದೆ. ಅವಾಗ ಇನ್ನೊಬ್ರಿಗೆ ಕಂಪೇರ್ ಮಾಡಿ ಬೈಯೋದು ಜಾಸ್ತಿ ನಾವು. ನೋಡು, ಆ ಹುಡುಗನು ನಿನ್ನಾಗೆ ಹೋಗಿದ್ದ 96 ಮೇಲೆ ಮಾಡಿದಾನೆ, ನಿಂದು ಬರೀ 92 ಮಾಡಿಯ, ಇನ್ನೊಂದ್ 2 ಮಾರ್ಕ್ಸ್ ತೆಗಿಯಕ್ಕೆ ಏನಾಗಿತ್ತು? ಬೈತೀವಲ್ವಾ? ದಯವಿಟ್ಟು ಬೈಯಕ್ ಹೋಗ್ಬೇಡಿ. ಯಾಕಂದ್ರೆ ಎಲ್ಲಾ ಮಕ್ಕಳಿನ ಮೆಂಟಾಲಿಟಿ ಅಂದ್ರೆ ಮಾನಸಿಕ ಸಾಮರ್ಥ್ಯ, ಬೌದ್ಧಿಕ ಸಾಮರ್ಥ್ಯ ಒಂದೇ ತರ ಇರಲ್ಲ.
ಅವರ ಪ್ರಯತ್ನ ಅವ್ರು ಮಾಡಿದ್ದಾರೆ, ಇವ್ರ ಪ್ರಯತ್ನ ಇವ್ರು ಮಾಡಿದ್ದಾರೆ. ಕೆಲವೊಂದ್ಸಲ ಕ್ವಶನ್ ಪೇಪರ್ ಅಲ್ಲಿ ಇರೋದನ್ನ OMR ಶೀಟಿಗೆ ಹಾಕ್ಬೇಕಾದ್ರೆ ಟಿಕ್ ಹಾಕ್ಬೇಕಾದ್ರೆ ಮಿಸ್ಟೇಕ್ ಮಾಡ್ಕೊಂತಾರೆ ಮಕ್ಕಳು. OMR ಶೀಟ್ ಅಲ್ಲಿ ಹಾಕ್ಬೇಕಾದ್ರೆ ಮಿಸ್ಟೇಕ್ ಮಾಡ್ಕೊಂತಾರೆ. ಆ ಎಕ್ಸಾಮ್ ಫಿಯರ್, ಆ ಎಕ್ಸಾಮ್ ವಾತಾವರಣನೇ ಮಕ್ಕಳಲ್ಲಿ ಒಂದು ಭಯ ಹುಟ್ಟಿಸಿರುತ್ತೆ. ಹಾಗಾಗಿ ಮಕ್ಕಳಲ್ಲಿ ಒಂದು ವರ್ಷ ಓದಿದ್ದನ್ನ 2 ಗಂಟೆಲಿ ಬರೀಬೇಕು. ಜಸ್ಟ್ ಒಂದು OMR ಶೀಟ್. ಒಂದು OMR ಶೀಟು ಒಂದು ಮಗುವಿನ ಭವಿಷ್ಯ ಹೇಳಕ್ಕಾಗಲ್ಲ. ಒಂದು OMR ಶೀಟಿಂದ ಒಬ್ಬ ಮಗುವಿನ ಟ್ಯಾಲೆಂಟ್ ನ ಗುರ್ತಿಸಕ್ಕಾಗಲ್ಲ. ಆ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕಾದ್ರೆ ಅವರ ಮೆಂಟಾಲಿಟಿ, ಅವರ ಮೈಂಡ್ ಪವರ್, ಮೆಮೊರಿ ಪವರ್, ಮೈಂಡ್ ಪವರ್ ಆ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವೊಂದು ಸಲ. ದಯವಿಟ್ಟು ಯಾವುದೋ ಒಂದು ಎಕ್ಸಾಮ್ ಇಂದ ನಿಮ್ಮ ಮಕ್ಕಳ ಭವಿಷ್ಯ ನಿರ್ಧಾರ ಮಾಡಕ್ ಆಗಲ್ಲ. ಇಂಥ 1000 ಎಕ್ಸಾಮ್ಸ್ಗಳು ಬರ್ತವೆ. ಆ ಮಕ್ಕಳಿಗೆ ನಾವು ಸ್ಪೋರ್ಟಿವ್ ಆಗಿರ್ಬೇಕು. ಮಗ, ನೀನ್ ಎಕ್ಸಾಮ್ ಮಾಡಿಯಾ, ಚೆನ್ನಾಗಿ ಮಾಡಿದ್ಯಾ, ಗುಡ್, ನಿನ್ ಕೈಲಿ ಎಷ್ಟು ಪ್ರಯತ್ನ ಮಾಡಿ ಅಷ್ಟು, ಬಟ್ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಇದಕ್ಕಿಂತ ಚೆನ್ನಾಗಿ ಮಾಡ್ಬೇಕು, ಪ್ರಯತ್ನ ಪಡು. ಒಂದಲ್ಲ ಒಂದಿನ ಸಕ್ಸಸ್ ಆಗೇ ಆಗ್ತೀಯಾ. ನಮ್ಮ ಭಾರತದಲ್ಲಿ ಅತಿ ಉನ್ನತವಾದ ಹುದ್ದೆಗಳಂದ್ರೆ IAS, IFS, ಅದು ನಾಗರಿಕ ಸೇವೆಗಳಲ್ಲಿ ಅಲ್ವಾ. ಅದು ಬಿಟ್ರೆ IIT, IIM, IISc ಅಂತ ಗ್ರೇಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಓದೋ ಅವಕಾಶ ಇದೆ. ಅದನ್ನ ಓದ್ಬೇಕಂದ್ರೆ ಏನ್ ಮಾಡ್ಬೇಕು, ಪ್ರಿಪರೇಷನ್ಗಳು ಬೇಕಾಗತ್ತೆ. JEE ಎಕ್ಸಾಮು, ನೀಟ್ ಎಕ್ಸಾಮು, ಇವನ್ನೆಲ್ಲ ಕ್ರಾಕ್ ಮಾಡ್ಬೇಕಾಗತ್ತೆ. ಇವಕ್ಕೆಲ್ಲ ಪ್ರಿಪೇರ್ ಮಾಡ್ರಿ, ಮಕ್ಕಳಿಗೆ ಇವನ್ನೆಲ್ಲ ಹೇಳ್ರಿ. ಇಂಥ ಮುಂದೆ ಬಹಳ ಅವಕಾಶಗಳಿದಾವೆ, ಪ್ರಯತ್ನ ಪಡ್ಬೋದು. ನೀನು ಈಗ್ಲಿಂದಾನೇ ಪ್ರಯತ್ನ ಪಡು. ಇದೊಂದು ಆಪರ್ಚುನಿಟಿ, ಗೋಲ್ಡನ್ ಆಪರ್ಚುನಿಟಿ, ಮಿಸ್ ಮಾಡ್ಕೋಬೇಡ ಅಷ್ಟೇ. ಕೇರ್ಫುಲ್ ಆಗಿ ಎಕ್ಸಾಮ್ ಮಾಡು ಅಲ್ವಾ. ನಾ ಹೇಳೋದಿಟ್ಟೆ, ಮಕ್ಕಳಿಗೆ ಅವ್ರ ಪ್ರಯತ್ನ ಅವ್ರು ಮಾಡಿದ್ದಾರೆ. ಎಕ್ಸಾಮ್ ಆದ್ಮೇಲೆ ದಯವಿಟ್ಟು ಅವ್ರನ್ನ ನೆಗೆಟಿವ್ ಆಗಿ ತಗೊಂಡೋಗ್ಬೇಡಿ, ಅವ್ರಿಗೆ ಪಾಸಿಟಿವ್ ಆಗಿ ಅವ್ರಿಗೆ ಅಪ್ರೋಚ್ ಮಾಡ್ರಿ. ಓಕೆನಾ. ಆ ಟೈಮಲ್ಲಿ ಮಕ್ಕಳು 1 ವರ್ಷ ಪೂರ್ತಿ ಓದಿರ್ತಾರೆ, ನಮ್ಮಪ್ಪ ಬೈತಾರಲ್ಲೋ, ಅಮ್ಮ ಬೈತಾರ, ಹೊಡಿತಾರ ಅನ್ನೋ ಭಯ ಇರುತ್ತೆ. ದಯವಿಟ್ಟು ಮಕ್ಕಳಿಗೆ ಪಾಸಿಟಿವ್ ಆಗಿ ಇದ್ ಮಾಡ್ರಿ. ಈಗ ಯಾರೆಲ್ಲ ಸೈನಿಕ ಶಾಲೆ ಎಕ್ಸಾಮ್ ಬರೆಯಕ್ ಹೋಗ್ತಿದ್ರಿ, ಅವರಿಗೆಲ್ಲ ಒಂದು ಕಿವಿ ಮಾತು, ಧೈರ್ಯದಿಂದ ಎಕ್ಸಾಮ್ ಮಾಡ್ರಪ್ಪ. ಮತ್ ಇನ್ನೊಂದು, ಖುಷಿಯಿಂದ ಎಕ್ಸಾಮ್ ಮಾಡ್ರಿ. ಆ ಎಕ್ಸಾಮ್ ಏನಾರು ಆಗ್ಲಿ, ಬಟ್ ನಿಮಗೆ ಏನ್ ಅನ್ಸ್ಬೇಕು ಗೊತ್ತಾ, ವಾವ್, ನಾನ್ ಸೈನಿಕ ಶಾಲೆ ಎಕ್ಸಾಮ್ ಬರೀತಿದ್ದೀನಿ, ಎಂತ ಆಪರ್ಚುನಿಟಿ ನನ್ನ ಲೈಫಲ್ಲಿ ಅಲ್ವಾ. ಮುಂದೆ ನಾವು ಬರಿತೀವೋ ಇಲ್ಲೋ ಗೊತ್ತಿಲ್ಲ. ಬೆಸ್ಟ್ ಸ್ಕೂಲು, ಒನ್ ಆಫ್ ದ ಬೆಸ್ಟ್ ಸ್ಕೂಲ್, ಮಿಲಿಟರಿ ಒಂದು ಸಿಸ್ಟಮ್ ಅಲ್ಲಿ ಸೈನಿಕ ಶಾಲೆ ಎಕ್ಸಾಮಿಗೆ ನಾನು ಎಕ್ಸಾಮ್ ಬರೀತಿದ್ದೀನಲ್ಲ, ಅದೇ ಖುಷಿ. ಹೋಗ್ತೀವೋ ಬಿಡ್ತೀವೋ ಆಮೇಲೆ ಅಲ್ಲ, ಬಟ್ ಎಕ್ಸಾಮ್ ಬರಿಯಾಕ ಹೋಗ್ತಿದೀವಿ, ನಾವು ಖುಷಿಯಿಂದ ಹೋಗ್ಬೇಕು. ಒಂದು ಹಬ್ಬ ಅದು, ಮಕ್ಕಳಿಗೆ ಒಂದು ಹಬ್ಬ. ಎಕ್ಸಾಮ್ ಅನ್ನೋದು ಒಂದು ಹಬ್ಬ ಆಗಿರ್ಬೇಕು, ಭಯ ಆಗ್ಬಾರ್ದು. ಅದು ಯುದ್ಧ ಭೂಮಿ ಅಲ್ಲ, ಯುದ್ಧ ಆಡಕ್ ಹೋಗ್ತಿದ್ದೀನಿ, ನೋ, ಒಂದು ಸೆಲೆಬ್ರೇಟ್ ಮಾಡಕ್ ಹೋಗ್ತಿದ್ದೀನಿ. ಹಬ್ಬ ಇದೆ ಅದು, ನಾನು ಸೆಲೆಬ್ರೇಟ್ ಮಾಡ್ಬೇಕು, ರೆಡಿ ಆಗ್ಬೇಕು. ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಳ್ರಿ, ದೇವಸ್ಥಾನಕ್ಕೆ ಹೋಗ್ರಿ. ಹೋಗ್ಬೇಕಾದ್ರೆ ಅಜ್ಜ ಅಜ್ಜಿ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡು ಹೋಗ್ರಿ, ಒಳ್ಳೇದಾಗತ್ತೆ, ಖಂಡಿತ ಒಳ್ಳೇದಾಗತ್ತೆ. ಹಾಗಾದ್ರೆ ಬರ್ರಿ, ಸೈನಿಕ ಶಾಲೆ ಎಕ್ಸಾಮ್ ಅಲ್ಲಿ ಏನೇನ್ ಪೋರ್ಷನ್ಗಳು ಇರ್ತವೆ, ಏನೇನ್ ಸಿಲೆಬಸ್ ಇರುತ್ತೆ, ಎಷ್ಟು ಕ್ವಶನ್ಸ್ ಇರ್ತವೆ ಅಂತ ನಿಮಗೆ ನಾನು ಮೊದ್ಲೇನೆ ಹೇಳಿದ್ದೆ. ಆದ್ರೂ ಕೂಡ ಈಗ ಇನ್ನೊಂದ್ಸಲ ಹೇಳ್ತಿದ್ದೀನಿ. ಏನಪ್ಪಾ ಅಂದ್ರೆ, ಈಗ ಬರ್ರಿ ಸರ್, 2 ಗಂಟೆ ನವೋದಯದಲ್ಲಿ 2 ಗಂಟೆ ಅವಕಾಶ ಇತ್ತು ಸರ್. 11:30 ಹೋಗಿ 9:00 ಬಿಟ್ಬಿಟ್ರು. ಇಲ್ಲಿ 2 ಗಂಟೆಯಿಂದ ಅಪ್ಲಿಕೇಶನ್ 2 ಗಂಟೆ ಕೊಡ್ತಾರೆ ನಿಮಗೆ. ಏನದು ಕ್ವಶನ್ ಪೇಪರು 2 ರಿಂದ 4:30 ಅಂದ್ರೆ 2.5 ಗಂಟೆ ಸರ್. ಎಷ್ಟು ಗಂಟೆ? 2.5 ಗಂಟೆ. ನವೋದಯದಲ್ಲಿ 2 ಗಂಟೆ ಇತ್ತು. ಇಲ್ಲಿ ಎಷ್ಟು ಕ್ವಶನ್ ಇರ್ತವೆ, ಎಷ್ಟು ಮಾರ್ಕ್ಸಿಗೆ ಎಕ್ಸಾಮು? ನವೋದಯ 100 ಮಾರ್ಕ್ಸಿಗೆ 80 ಪ್ರಶ್ನೆ. ಇಲ್ಲೆಷ್ಟು? ಇಲ್ಲೂ ಕೂಡ ಒಂದೊಂದು ಪ್ರಶ್ನೆಗೆ 1.25 ಮಾರ್ಕ್ಸ? ನೋ. ಇಲ್ಲೇನಂಗಿರುತ್ತೆ ನೋಡ್ರಿ, ಮ್ಯಾಥ್ಸಿಗೆ 50 ಕ್ವಶನ್ಗೆ ಎಷ್ಟು ಕ್ವಶನ್? 50 ಕ್ವಶನ್ಗೆ 1 ಕ್ವಶನ್ಗೆ 3 ಮಾರ್ಕ್ಸ್, 150 ಮಾರ್ಕ್ಸ್. ನೆಕ್ಸ್ಟ್ ಸರ್, ಮ್ಯಾಥ್ಸ್ ಆಯ್ತು. IQ ಅಂತ ಒಂದ್ ಬರುತ್ತೆ. IQ ನಲ್ಲಿ 25 ಪ್ರಶ್ನೆ, 1 ಪ್ರಶ್ನೆಗೆ 2 ಮಾರ್ಕ್ಸ್, ಎಷ್ಟು ಟೋಟಲ್? 50 ಮಾರ್ಕ್ಸ್. ನೆಕ್ಸ್ಟ್ 3ನೇದಾಗಿ ಬರ್ರಿ, ಇನ್ನೊಂದೇನು ಲ್ಯಾಂಗ್ವೇಜ್ ಅಂತ ತಗೊಳ್ರಿ. ನೀವು ಲ್ಯಾಂಗ್ವೇಜ್ಗೆ ನಾವು ಬಂದ್ರೆ, ಕನ್ನಡದವ್ರಿಗೆ ಕನ್ನಡ, ಇಂಗ್ಲಿಷ್ ಮೀಡಿಯಂವರೆಗೆ ಇಂಗ್ಲಿಷ್ ಇರುತ್ತೆ. 25 ಪ್ರಶ್ನೆ ಇರುತ್ತೆ ಸರ್. 25 ಪ್ರಶ್ನೆಗೆ 50 ಮಾರ್ಕ್ಸ್. ಇನ್ನೊಂದು ಬರುತ್ತೆ, ಯಾವುದು? ಮ್ಯಾಥ್ಸ್ ಆಯ್ತು, IQ ಆಯ್ತು, ಲ್ಯಾಂಗ್ವೇಜ್ ಆಯ್ತು, ಇನ್ನೊಂದು ಯಾವ್ದಿರುತ್ತೆ? ಯಾವ್ದು ಬರುತ್ತೆ ಇನ್ನೊಂದು? ವೆರಿ ಟಫ್, ವೆರಿ ಈಸಿ, ವೆರಿ ಇಂಪಾರ್ಟೆಂಟ್ ಆಗಿರುವಂತ ಯಾವುದು? GK. ಯಾವುದು? GK ಅಂದ್ರೆ ಜನರಲ್ ನಾಲೆಡ್ಜ್. ಜನರಲ್ ನಾಲೆಡ್ಜ್, ಸಾಮಾನ್ಯ ಜ್ಞಾನ. ಜನರಲ್ ನಾಲೆಡ್ಜ್ ಅಂದ್ರೆ ಅದು 25 ಪ್ರಶ್ನೆ, 1 ಪ್ರಶ್ನೆಗೆ 2, ಒಟ್ಟು 50. ಹಾಗಾದ್ರೆ ಬರ್ರಿ, 50 50 50 200 ಆಯ್ತು, ಪ್ಲಸ್ 100 300.
ನೋಡ್ರಿ 5 1 5 5 2 10 5 3 5 4 20ಕ್ಕೆ 0 ಕ್ಯಾರಿ 2 2 1 3 0ಗೆ 0. ಒಟ್ಟು ಎಷ್ಟು ಅಂಕಗಳು? 300 ಅಂಕಗಳು. ಎಷ್ಟು ಪ್ರಶ್ನೆ ಸರ್? ಎಷ್ಟು ಪ್ರಶ್ನೆ? 25 25 50 50 ಪ್ಲಸ್ 25 75 75 ಪ್ಲಸ್ 25 125 ಪ್ರಶ್ನೆಗಳು. 125 ಪ್ರಶ್ನೆಗೆ 300 ಅಂಕಗಳು. ಓಕೆನಾ? ಮ್ಯಾಥ್ಸ್ ಕರೆಕ್ಟ್ ಆಗಿ ಮಾಡ್ರಪ್ಪ. ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಸಿಗತ್ತೆ. ಕಾನ್ಸಂಟ್ರೇಟ್ ಆನ್ ಮ್ಯಾಥ್ಸ್. ಜಿಕೆನು ಅಷ್ಟೇನೆ. ಜಿಕೆ ಕಡೆ ಬಹಳ ಹುಷಾರಾಗಿ ಅಟೆಂಡ್ ಮಾಡ್ರಿ. ಯಾಕಂದ್ರೆ ಜಿಕೆ ಒಂದು ಸಮುದ್ರ ಇದ್ದಂಗೆ. ಅದಕ್ಕೆ ನಾ ಹೇಳೋದೇನಪ್ಪಾ ಅಂದ್ರೆ, ಪ್ರೀತಿಯ ಪೇರೆಂಟ್ಸ್ಗಳೇ, ನಾನ್ ಹೇಳೋದು ಒಂದೇ, ಇವೆಲ್ಲ ನವೋದಯ ಆಗಿರ್ಬೋದು, ಸೈನಿಕ್ ಆಗಿರ್ಬೋದು, ಕೇವಲ 6 ತಿಂಗಳು 3 ತಿಂಗಳು 1 ತಿಂಗಳು ಕೋರ್ಸಲ್ಲಿ ಮಕ್ಕಳು ಪಾಸ್ ಮಾಡೋದು ಕಷ್ಟ. ಮಕ್ಕಳ ಮೈಂಡ್ ಮೇಲೆ ಪ್ರೆಷರ್ ಬೀಳತ್ತೆ. ದಯವಿಟ್ಟು ನಾನು ಹೇಳೋದೇನು, 3ನೇ ಕ್ಲಾಸು 4ನೇ ಕ್ಲಾಸ್ ಇದ್ದಾಗಲಿಂದಾನೇ ನೀವು ಕಳಿಸ್ಲೇಬೇಕು ನಾವು ಸೈನಿಕಿಗೆ, ನವೋದಯಕ್ಕೆ. ಅಂತ ಪ್ರತಿಷ್ಠಿತ ಶಾಲೆಯಲ್ಲಿ ನಮ್ಮ ಮಕ್ಕಳು ಓದ್ಬೇಕು ಅನ್ನೋ ಆಸೆ ನಿಮಗಿದ್ರೆ, ಒನ್ ಆಫ್ ದ ಬೆಸ್ಟ್ ಎಜುಕೇಶನ್ ಸಿಗತ್ತೆ. ಗೌರ್ಮೆಂಟ್ ಅಂಡರ್ ಅಲ್ಲಿ ನಡೆಯುವಂತ ಶಾಲೆ ಅವು. ಒನ್ ಆಫ್ ದ ಬೆಸ್ಟ್ ಎಜುಕೇಶನ್ ಸಿಗತ್ತೆ ಸರ್. ಅಂತ ನಾವು ದುಡ್ಡು ಕೊಟ್ಟು ಪ್ರೈವೇಟ್ ಅಲ್ಲಿ ಒಳ್ಳೆ ಒಳ್ಳೆ ಎಜುಕೇಶನ್ ಕೊಡ್ಸಕ್ಕಾಗಲ್ಲ. ಅಂತದಕ್ಕೆ ನಾವು ನವೋದಯ ಸೈನಿಕಿಗೆ ಪ್ರಿಪೇರ್ ಮಾಡಬೇಕು, ನಮ್ಮ ಮಕ್ಕಳಿಗೆ ಅಂತ ಶಾಲೆಯಲ್ಲಿ ಓದಿಸ್ಬೇಕು, ಆ ಲೆವೆಲ್ ಎಜುಕೇಶನ್ ಕೊಡಿಸ್ಬೇಕು ಅಂತ ನಿಮಗೇನಾರೇ ಇದ್ರೆ, ದಯವಿಟ್ಟು 3ನೇ ಕ್ಲಾಸು 4ನೇ ಕ್ಲಾಸ್ ಇದ್ದಾಗಲೇ ಅಲ್ಲಿಂದನೇ ಪರಿಚಯ ಮಾಡ್ಕೊಡ್ರಿ ಮಕ್ಕಳಿಗೆ. ನಿಮ್ ಮಗು ಈಗ 3ನೇ ಕ್ಲಾಸಿಗೆ ಹೋಗತ್ತಾ, 3 4 ಅಲ್ಲಿಂದನೇ ಪರಿಚಯ ಆಗ್ಲಿ. ಬುಕ್ಸ್ ತಂದು ಕೊಡ್ರಿ, ಅಲ್ಲಿಂದನೇ ಪ್ರಿಪೇರ್ ಮಾಡ್ರಿ, ಅಲ್ಲಿಂದನೇ ಆಗ್ಬೇಕು ಅವ್ರಿಗೆ. ಅಲ್ಲಿಂದನೇ ಆ ಸಿಲೆಬಸ್ಗಳು, ಅಲ್ಲಿಂದನೇ ಅದ್ರ ಕ್ವಶನ್ ಪೇಪರ್ಸ್ಗಳು ಮಕ್ಕಳು ನೋಡ್ತಾ 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 ಅಲ್ಲಿಂದನೇ ಅವ್ರು ಪ್ರಾಕ್ಟೀಸ್ ಆದ್ರೆ ಏನಾಗತ್ತೆ, ಮಕ್ಕಳಿಗೆ ಎಕ್ಸಾಮ್ ಈಸಿ ಅನ್ಸತ್ತೆ. ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿ, ಇಂಥವೆಲ್ಲ ನಾನು ಮಾಡಿದೀನಿ, ಬಹಳ ಮಾಡಿದೀನಿ ಬಿಡು, ಮಾಡ್ತೀನಿ ಅಂತಾರೆ. ನೀವು 5ನೇ ಕ್ಲಾಸಲ್ಲೇ ತಗೊಂಡ್ಬಂದು 1 ವರ್ಷ, ಅಟ್ಲೀಸ್ಟ್ 1 ವರ್ಷನೂ ಅಲ್ಲ, 3 ತಿಂಗಳು 6 ತಿಂಗಳು 2 ತಿಂಗಳು ಕರ್ಕೊಂಡ್ಬರ್ತಾರೆ, 1 ತಿಂಗಳು ಕರ್ಕೊಂಡ್ಬರ್ತಾರೆ. ಸರ್ 1 ತಿಂಗಳು ಕರ್ಕೊಂಡ್ಬಂದ್ಬಿಟ್ಟು ಸರ್ ಪಾಸ್ ಮಾಡ್ರಿ ಅಂದ್ರೆ ನಾವೇನ್ ಜಾದು ಮಾಡಕ್ಕಾಗತ್ತಾ ಮುಂದೆ ಕೂತ್ಕೊಂಡು? ಯಾವ ಟೀಚರ್ಸ್ ಆದ್ರೂ ಅಷ್ಟೇ ಕಣ್ರಮ್ಮ, ಯಾರು ಕೂಡ ನಾವು ಯಾರು ಜಾದು ಮಾಡಲ್ಲ. ಮಕ್ಕಳು ಕೊಟ್ರೆ, ನೀವು 1 ಲಕ್ಷ ರೂಪಾಯಿ ದುಡ್ಡು ಕೊಟ್ರು ನಾವು ಏನ್ ಪಾಸ್ ಮಾಡಕ್ಕಾಗಲ್ಲ. ದುಡ್ಡು ಕೊಟ್ರೆ ಪಾಸ್ ಆಗೋಂಗಿದ್ರೆ ಎಲ್ರು ದುಡ್ಡು ಕೊಟ್ಟೆ ಹೋಗ್ಬಿಡೋರು ಅಲ್ವಾ? ಹಾಗಾದ್ರೆ ಏನ್ ಮಾಡ್ಬೇಕು ಸರ್? ಏನ್ ಮಾಡ್ಬೇಕು? ಮಕ್ಕಳನ್ನ ಕೊಡ್ಬೇಕು. ಮಕ್ಕಳನ್ನ ನೀವು ಟೈಮ್ ಎಷ್ಟು ಕೊಡ್ತೀರೋ ಅಷ್ಟು ಕಲ್ಸಕ್ ಸಾಧ್ಯ. ಯಾರೇ ಟೀಚರ್ಸ್ ಆಗಿರ್ಲಿ, ನಾವೇನ್ ಮಾಡ್ತೀವಿ ಅಂದ್ರೆ, ಮಕ್ಕಳು ನಮ್ಮ ಹತ್ರ ಇದ್ದಷ್ಟು ಅವ್ರಿಗೆ ಕಲಿಸ್ತೀವಿ. ಎಷ್ಟು ಕ್ಲಾಸ್ ಕೇಳ್ತಾರೋ ಅಷ್ಟು ಒಳ್ಳೇದು, ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೋ ಅಷ್ಟು ಒಳ್ಳೇದು. ನೀವೇನ್ ಮಾಡ್ತೀರಿ? 3 ತಿಂಗಳು 6 ತಿಂಗಳು ಕಳಿಸ್ತೀರಿ. ಆ ಮಕ್ಳಿಗೆ ನಾವು ಬೇಸಿಕ್ಗೆ ಸರಿಯಾಗಿ ಬರ್ತಿರಲ್ಲ. ಅವರಿಗೆ ನಾವು ಹೈ ಲೆವೆಲ್ ಮ್ಯಾಥಮೆಟಿಕ್ಸ್ ಇರುತ್ತೆ ಇದರಲ್ಲಿ, ನಾವು ಅದನ್ನ ಮಕ್ಕಳಿಗೆ ತುರುಕ್ತೀವಿ, ಅವು ಮಾತು ಕೇಳಲ್ಲ. ಇವೆಲ್ಲ ಆಗುತ್ತೆ, ಮಕ್ಕಳ ಮೈಂಡ್ ಮೇಲೆ ಪ್ರೆಷರ್ ಬೀಳುತ್ತೆ. ಇದಾಗಬಾರ್ದು. ಆಮೇಲೆ ಹೇಳ್ತೀವಿ 1 ಮಾರ್ಕ್ಸ್ ತೆಗ್ದಿದ್ರೆ ಪಾಸ್ ಆಗ್ತಿದ್ದೆಲ್ಲೋ ಅಂತ ನಾವೇ ಹೇಳ್ತೀವಿ. ಅವನು ನಿನ್ಗಿಂತ 1 ಮಾರ್ಕ್ಸ್ ಜಾಸ್ತಿ ಇದ್ದ, ಅವ್ನು ಪಾಸ್ ಆಗೋಗ್ಬಿಟ್ಟ. ದಯವಿಟ್ಟು ನಾ ಹೇಳೋದೇನಪ್ಪಾ ಅಂದ್ರೆ, ಪೇರೆಂಟ್ಸ್ ಅಲ್ಲಿ ಇಟ್ಸ್ ರಿಕ್ವೆಸ್ಟ್, ನೀವು ಎಲ್ಲೆಲ್ಲಿದ್ದೀರೋ ಗೊತ್ತಿಲ್ಲ, ಬಟ್ ನಿಮ್ಮ ಮಕ್ಕಳಿಗೆ ನವೋದಯ ಸೈನಿಕ್ ಶಾಲೆ ಅಂತ ಪ್ರತಿಷ್ಠಿತ ಶಾಲೆಗಳಲ್ಲಿ ಓದಿಸ್ಬೇಕಂತ ಏನಾರ ಆಸೆ ಇದ್ರೆ, ನಿಮ್ಮ ಮಕ್ಕಳಿಗೆ ಈಗ್ಲಿಂದನೇ ಆನ್ಲೈನೋ ಆಫ್ಲೈನೋ ನಿಮ್ಮ ಹತ್ರದಲ್ಲಿ ಎಲ್ಲಿದೆಯೋ ಅಲ್ಲಿ, ಏನು ಗೊತ್ತಿಲ್ಲ, ಒಟ್ಟ ಮಕ್ಕಳಿಗೆ ಈಗ್ಲಿಂದನೇ ಟಚ್ ಕೊಡ್ರಿ. ನಮ್ಮ ನವೋದಯ ಕೋಚಿಂಗ್ ಅಕಾಡೆಮಿಯಲ್ಲಿ ಸೈನಿಕಿಗೆ ಮತ್ತು ನವೋದಯಕ್ಕೆ ಆಲ್ರೆಡಿ ಆನ್ಲೈನ್ ಕ್ಲಾಸಸ್ ಮತ್ತೆ ಆಫ್ಲೈನ್ ಕ್ಲಾಸಸ್ಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಕ್ಲಾಸಸ್ಗಳು ಸ್ಟಾರ್ಟ್ ಆಗೋ ಡೇಟ್ ನ ಅನೌನ್ಸ್ ಮಾಡ್ತೀನಿ ನಾನು. ಆಲ್ರೆಡಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಮತ್ತೆ ಈ 2 ತಿಂಗಳು ಸಮ್ಮರ್ ಕ್ಯಾಂಪ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ ತುಂಬಾ ವೀಕ್ ಇರುವಂತರು, ಮ್ಯಾಥಮೆಟಿಕ್ಸ್ ಮತ್ತು ಲ್ಯಾಂಗ್ವೇಜ್ ಅಲ್ಲಿ, ಸೈನ್ಸ್ ಅಲ್ಲಿ, ಜಿಕೆ ಅಲ್ಲಿ ತುಂಬಾ ವೀಕ್ ಇದ್ದಾರೆ ಸರ್ ಅನ್ನೋರು, ಅಂತ ಮಕ್ಕಳಿಗೂ ಸಹ ನಾನು 2 ತಿಂಗಳು ಸಮ್ಮರ್ ಕ್ಯಾಂಪ್ ತಗಂತಿದ್ದೀನಿ. ಅವರಿಗೆ 1 ರಿಂದ 9ನೇ ತರಗತಿವರೆಗಿನ ಎಲ್ಲಾ ಮಕ್ಕಳಿಗೂ ನಾನು ತಗಂತೀನಿ. 2 ಮಂತ್ ಸಮ್ಮರ್ ಕ್ಯಾಂಪ್ ಇರುತ್ತೆ. ನವೋದಯ ಸೈನಿಕ್ ಬ್ಯಾಚೇ ಬೇರೆ, ಆ ಬ್ಯಾಚೇ ಬೇರೆ. ಅವರಿಗೆ ಬೇಸಿಕ್ ಇರಲ್ಲ. ಯಾರಿಗೆ ಬೇಸಿಕ್ ಪ್ರಾಬ್ಲಮ್ಸ್ ಇದೆ ಅವರಿಗೂ ಸಹ ನಾನು ಸಮ್ಮರ್ ಕ್ಯಾಂಪ್ ತಗಂತಿದ್ದೀನಿ. 2 ತಿಂಗಳ ವಸತಿ ಸಹಿತ ಮತ್ತು ವಸತಿ ರಹಿತ ಇರುತ್ತೆ. ನಮ್ಮ ನೆಚ್ಚಿನ ನವೋದಯ ಮತ್ತು ಸೈನಿಕಿಗೆ 3 4ನೇ ಕ್ಲಾಸಲ್ಲಿ ಈ ವರ್ಷ ಓದ್ತಿರುವಂತ ಮಕ್ಕಳಿಗೆ ಆಲ್ರೆಡಿ ನಾವು ರಿಜಿಸ್ಟ್ರೇಷನ್ ಅಂದ್ರೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಅಡ್ಮಿಷನ್ ಲಿಮಿಟೆಡ್ ಸೀಟ್ ಇರೋದ್ರಿಂದ ಯಾರಿಗಾರೇ ನೀವು ನಮ್ಮ ಕೋಚಿಂಗ್ ಅಕಾಡೆಮಿಯಲ್ಲೇ ಕಲಿಸ್ಬೇಕು ಸರ್ ಅಂತ ನಿಮಗೇನಾರೇ ಇದ್ರೆ, ನನ್ನ ನಂಬರ್ 9741 ನನ್ನ ಬ್ಯೂಟಿಫುಲ್ ಆದ ಈ ನಂಬರ್ಗೆ ನೀವು ಕಾಲ್ ಮಾಡಿದ ತಕ್ಷಣ ನಾನು ರೆಸ್ಪಾನ್ಸ್ ಮಾಡಕ್ಕಾಗಲ್ಲ ಕೆಲವೊಂದ್ಸಲ, ಯಾಕಂದ್ರೆ ಮಕ್ಕಳ ಜೊತೆ ನಾನು ಕ್ಲಾಸಲ್ಲಿ ಇರ್ತೀನಿ, ನಾನು ಬ್ಯುಸಿ ಇರ್ಬೋದು. ವಾಟ್ಸಪ್ ಮಾಡಿರಿ, ನಿಮ್ಮ ಹೆಸರು
ನಿಮ್ಮ ಮಗುವಿನ ಹೆಸರು, ಎಷ್ಟನೇ ಕ್ಲಾಸು, ಮತ್ತೆ ಯಾವ ಊರು, ನಿಮಗೆ ಏನ್ ಬೇಕು, ಸಮ್ಮರ್ ಕ್ಲಾಸಿಗ ಪೂರ್ತಿ ಕ್ಲಾಸಿಗ ಏನಾದ್ರು ಇನ್ಫಾರ್ಮೇಶನ್ ಬೇಕಂದ್ರೆ ನನಗೆ ಕಾಲ್ ಮಾಡಿ, ಸರ್ ಕಾಲ್ ಮೀ ಅಂತ ಮೆಸೇಜ್ ಹಾಕಿರ್ರಿ. ನಾನು ಫ್ರೀ ಆದಾಗ ಖಂಡಿತ ನಿಮ್ ಜೊತೆ ನಾನು ಮಾತಾಡ್ತೀನಿ. ಇನ್ನೊಂದೇನಪ್ಪಾ ಅಂದ್ರೆ ಅವಕಾಶಗಳು ಮತ್ತೆ ಮತ್ತೆ ಸಿಗಲ್ಲ. ಇದ್ದಾಗ ಅವಕಾಶನ ನಮಗೆ ಸಾಧ್ಸಕ್ ಏನಾರೇ ಒಂದು ಗುರಿ ಮುಟ್ಟಕ್ ಒಂದು ಅವಕಾಶ ಇರುತ್ತೆ. ಆ ಅವಕಾಶಗಳನ್ನ ಮಿಸ್ ಮಾಡ್ಕೊಂಡ್ಮೇಲೆ ಏನು ಯೂಸ್ ಇಲ್ಲ. ಆಮೇಲೆ ನೀವು ಎಷ್ಟೇ ಪರಿತಪಿಸಿದ್ರು ಅದು ಯೂಸ್ ಆಗಲ್ಲ. ಅವಕಾಶ ಇರುತ್ತೆ ಮಕ್ಕಳಿಗೆ. ಮಿನಿಮಮ್ 1 ವರ್ಷ 2 ವರ್ಷ ಮಕ್ಕಳು ಕಷ್ಟಪಟ್ಟು ಓದ್ಬಿಟ್ರು ಅಂದ್ರೆ ಒನ್ ಆಫ್ ದ ಬೆಸ್ಟ್ ಎಜುಕೇಶನ್ ಸಿಗುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಯಾರಿಗೆಲ್ಲ ಸಮ್ಮರ್ ಕ್ಯಾಂಪು ಆನ್ಲೈನು ಆಫ್ಲೈನು, ಸರ್ ನಿಮ್ ಕೋಚಿಂಗ್ ಸೆಂಟರ್ಗೆ ಅಲ್ಲಿವರೆಗೂ ನಮಗೆ ಕಳ್ಸಕ್ ಆಗ್ತಿಲ್ಲ, ಫೈನಾನ್ಷಿಯಲ್ ತುಂಬಾ ಪ್ರಾಬ್ಲಮ್ ಇದೆ ಸರ್, ನನಗೆ ಆನ್ಲೈನಲ್ಲೇ ಕ್ಲಾಸ್ ಮಾಡಿ ಸರ್, ಅಲ್ಲಿ ಕಳ್ಸಕ್ ಆಗ್ತಿಲ್ಲ, ಓಕೆ ನೋ ಪ್ರಾಬ್ಲಮ್. ಆನ್ಲೈನ್ ಕ್ಲಾಸಸ್ಸಿಗೂ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ, ಫೋನ್ ಮಾಡಿ. ಆಫ್ಲೈನ್ಗೆ ಅಲ್ಲೇ ಕಳಿಸ್ತೀವಿ ಸರ್ ನಾವು, ಅಲ್ಲೇ ಮಗುಗೆ 1 ವರ್ಷ ಪ್ರಿಪೇರ್ ಮಾಡ್ರಿ ಅಂತ ನಿಮ್ಗೇನಾರೆ ಅಂದ್ರೆ ಅದಕ್ಕೂ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹಾಗಾಗಿ ಮೇ ಬಿ ಯಾವಾಗ ಕ್ಲೋಸ್ ಆಗುತ್ತೋ ಅಡ್ಮಿಷನ್ ಗೊತ್ತಿಲ್ಲ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ದಯವಿಟ್ಟು ಯಾರೆಲ್ಲ ಇದ್ದೀರಿ ಆದಷ್ಟು ಬೇಗ ನನಗೆ ಇನ್ಫಾರ್ಮ್ ಮಾಡಿ, ಈ ನಂಬರ್ಗೆ ವಾಟ್ಸಪ್ ಮಾಡಿರಿ, ನಾನು ನಿಮಗೆ ಸ್ಪಂದಿಸ್ತೀನಿ. ಫ್ರೀ ಆದಾಗ ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ಇನ್ನೊಂದು, ಯಾರೆಲ್ಲ ಸೈನಿಕ್ ಶಾಲೆ ಎಕ್ಸಾಮ್ ಬರೀತಿದ್ದೀರಿ, ನವೋದಯ ಯಾರೆಲ್ಲ ಬರ್ದಿರಪ್ಪ ಪೇರೆಂಟ್ಸ್ಗಳು ದಯವಿಟ್ಟು ಈ ಕಡೆ ಕೇಳ್ರಿ ಒಂಚೂರು. ಏನಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ಆ ವಿಡಿಯೋ ನೋಡೋದು, ಇನ್ನೊಂದು ವಿಡಿಯೋ ನೋಡೋದು, ಆ ಕೋಚಿಂಗ್ ಸೆಂಟರ್ಗೆ ಫೋನ್ ಮಾಡು, ಈ ಕೋಚಿಂಗ್ ಸೆಂಟರ್ಗೆ ಫೋನ್ ಮಾಡು, ಅಲ್ಲಿ ಫೋನ್ ಮಾಡೋದು. ಏನ್ ಮಾಡ್ತೀವಿ ನಾವು, ಹುಡುಕ್ತಿವಿ ಎಷ್ಟಕ್ಕೆ ನಿಲ್ಸ್ಬೋದು, ಅವ್ರಲ್ಲಿ ಹೈಯೆಸ್ಟ್ ಎಷ್ಟು ಬಂದಿದೆ, ನನ್ನ ಮಗಂದು ಇಷ್ಟ ಆಗಿದೆ ಸರ್, ನನ್ನ ಮಗಂದ ಆಗತ್ತಾ ಆಗಲ್ವಾ, ಇವೆಲ್ಲ ಮಕ್ಳಿಗೆ ಮುಂದೆ ನಾವು ಮಾಡ್ತಿರ್ತೀವೋ, ಮಕ್ಳು ಗಮನಿಸ್ತಿರ್ತಾರೆ ನಮ್ಮನ್ನ. ಅಯ್ಯೋ 92 ನಿಲ್ಲತ್ತಂತ, ನನ್ನ ಮಗನ್ ಬರೀ 90 ಬಂದಿದೆ, ಆಗತ್ತೋ ಇಲ್ಲೋ, 87 ಇದೆ, ಆಗತ್ತೋ ಇಲ್ಲೋ, ಸರ್ ಕೆಟಗರಿ ಇದೆ. ಅವೆಲ್ಲ ಟೆನ್ಷನ್ ಬಿಡ್ರಿ. ಎಕ್ಸಾಮ್ ಬರದ್ಮೇಲೆ ನಾವು ಏನು ಮಾಡಕ್ಕಾಗಲ್ಲ. ಎಕ್ಸಾಮ್ಗಿಂತ ಮುಂಚೆ ನೀವು ಟೆನ್ಷನ್ ತಗೋಬೇಕು. ಎಕ್ಸಾಮ್ ಆದ್ಮೇಲೆ ಟೆನ್ಷನ್ ತಗೊಂಡ್ರೆ ಏನು ಮಾಡಕ್ ಬರಲ್ಲ. ಅದಕ್ಕೋಸ್ಕರ ನಾನು ಹೇಳೋದೇನಪ್ಪಾ ಅಂದ್ರೆ, ಪ್ರಯತ್ನ ಮಾಡ್ಬೇಕಾದ್ರೆ ಒಂದು ಪ್ರಾಮಾಣಿಕ ಪ್ರಯತ್ನ ಇರ್ಲಿ. ಈಗೇನು ಮಾಡಕ್ ಹೋಗ್ಬಿಡ್ರಿ. ಮಕ್ಕಳಿಗೆ ನಿಮ್ಮ ಸಪೋರ್ಟ್, ತಂದೆ ತಾಯಿಯ ಸಪೋರ್ಟ್ ಇದ್ರೆ ಯಾವ ಮಕ್ಕಳು ಕೂಡ ಎಲ್ಲೂ ಫೇಲ್ಯೂರ್ ಆಗಲ್ಲ ಲೈಫಲ್ಲಿ. ಅವ್ರು ಸಕ್ಸಸ್ ಆಗ್ಲಿ ಫೇಲ್ಯೂರ್ ಆಗ್ಲಿ, ಮಕ್ಕಳಿಗೆ ನಮ್ಮ ತಂದೆ ತಾಯಿಯ ಯಾವಾಗ್ಲೂ ಪಾಸಿಟಿವ್ ಸಪೋರ್ಟ್ ಇರ್ಬೇಕಾಗತ್ತೆ. ನೆಗೆಟಿವ್ ಆಗಿ ದಯವಿಟ್ಟು ಮಕ್ಕಳ ಮುಂದೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಅವ್ರಿಲ್ದಾಗ ನೀವ್ ಏನ್ ಬೇಕಾದ್ರೂ ಮಾತಾಡ್ಕೊಳ್ರಿ ಮಕ್ಕಳ ಮುಂದೆ. ಮತ್ತೆ ಮಕ್ಕಳು ಕೆಲವು ತುಂಬಾ ಸೆನ್ಸಿಟಿವ್ ಇರ್ತಾರೆ. ಹಾಗಾಗಿ ಈಗಿನ ಕಾಲದಲ್ಲಿ ಮಕ್ಕಳಲ್ಲಿ ಒಂದು ಫೇಲ್ಯೂರ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಷ್ಟು ಮೆಂಟಲ್ ಪವರ್ ಬೇಕು. ಫಿಸಿಕಲಿ ಚೆನ್ನಾಗಿರ್ತಾರೆ, ಮೆಂಟಲಿ ತುಂಬಾ ವೀಕ್ ಇರ್ತಾರೆ ಈಗಿನ ಮಕ್ಕಳಲ್ಲಿ. ಹಾಗಾಗಿ ದಯವಿಟ್ಟು ನೀವು ರಿಸಲ್ಟಿನ ಅದೇನಾದ್ರು ಬರ್ಲಿ, ಸೆಲೆಕ್ಟ್ ಆದ್ರೆ ಖುಷಿ, ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೂ ಒಂದು ಅನುಭವ ಮಕ್ಕಳಿಗಲ್ಲಿ. ಹಾಗಂತ ದಯವಿಟ್ಟು ಯಾರು ಕೂಡ ಪೇರೆಂಟ್ಸ್ಗಳಲ್ಲಿ ಒಂದು ರಿಕ್ವೆಸ್ಟ್ ಅದನ್ನ ಮಾಡ್ರಿ. ಮಕ್ಕಳಿಗೆ ಯಾವಾಗ್ಲೂ ಪಾಸಿಟಿವ್ ಆಗಿ, ಅವ್ರ ಜೊತೆ ಯಾವಾಗ್ಲೂ ಪಾಸಿಟಿವ್ ಆಗಿ ಮಾತಾಡ್ರಿ, ಅವ್ರ ಜೊತೆ ಕೂತ್ಕೊಳ್ರಿ. ಸಂಜೆ 1 ಗಂಟೆ ಡೈಲಿ ಅವ್ರ ಮುಂದೆ ಕೂತ್ಕೊಂಡು ಏನೇನ್ ಬರ್ಕಂತಿದ್ದಾರೆ, ನಿಮಗೇನು ಓದಕ್ ಬರಲ್ವಾ, ತೊಂದರೆ ಇಲ್ಲ, ಏನೇನ್ ಬರ್ಕಂತಿದ್ದಾರೆ, ಏನ್ ಓದ್ಕಂತಿದ್ದಾರೆ ಒಂಚೂರು ಅಬ್ಸರ್ವ್ ಮಾಡಿ. ಬರೇ ಮೊಬೈಲ್ ಅಲ್ಲ. ದಯವಿಟ್ಟು ಪೇರೆಂಟ್ಸ್ಗಳೇ, ಮಕ್ಕಳು ಮೊಬೈಲ್ ಹಿಡಿಯೋದೆ ನಮ್ಮಿಂದ. ನಾವು ಮೊಬೈಲ್ ಹಿಡ್ಕೊಂಡ್ ಕುತ್ಕೊಂತೀವಿ, ಟಿವಿ ಹಾಕೊಂಡ್ ಕುತ್ಕೊಂತೀವಿ, ಮಕ್ಕಳು ಬುಕ್ ಹಿಡ್ಕೊಂಡ್ ಕುತ್ಕೊಂಡ ಓದ ಸುಮ್ನೆ ಅಂತೀವಿ ಅಲ್ವಾ. ನಮ್ಮಪ್ಪ ಏನ್ ನೋಡ್ತಿರ್ಬೋದು ಆ ಮೊಬೈಲ್ ಅಲ್ಲಿ, ಒಂದು ಕ್ಯೂರಿಯಾಸಿಟಿ ಮಕ್ಕಳಲ್ಲಿ ಬೆಳೆಯುತ್ತೆ. ನಾನು ನೋಡೋಣ, ಆಗ್ಲಿಂದ ನೋಡ್ತಿದಾರಲ್ಲ, ಏನೋ ಚೆನ್ನಾಗಿರ್ಬೇಕಲ್ಲ, ನಾನು ನೋಡೋಣ ಅನ್ಸತ್ತೆ. ದಯವಿಟ್ಟು ಮಕ್ಕಳಿಂದ ಸ್ವಲ್ಪ ಮೊಬೈಲ್ ದೂರ ಮಾಡಿ. 5ನೇ ಕ್ಲಾಸ್ವರೆಗೂ ಮಕ್ಕಳು ತಂದೆ ತಾಯಿ ಆಶ್ರಯದಲ್ಲಿ ಇರಬೇಕು. ಆಮೇಲೆ ಒಳ್ಳೆ ಇಂಥ ನವೋದಯ ಸೈನಿಕ್ ಶಾಲೆ ಇದರಲ್ಲಿ ಮಕ್ಕಳು ಓದಿದ್ರೆ ಅವ್ರ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಅವರಲ್ಲಿ ಬೆಳೆಯುತ್ತೆ. ಅವ್ರ ಲೈಫ್ನ ಅವ್ರು ಲೀಡ್ ಮಾಡ್ಕೊಂತಾರೆ. ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಮಕ್ಕಳಿಗೆ. ನಾವು ತಂದೆ ತಾಯಿಗಳು ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಡ್ತಿರೋದೇ ನಮ್ಮ ಮಕ್ಕಳಿಗೋಸ್ಕರ ಅಲ್ವಾ. ಮಕ್ಕಳಿಗೋಸ್ಕರನೇ ಇಷ್ಟಕ್ಕೆಲ್ಲ ರಿಸ್ಕ್ ಮಾಡ್ತಿದ್ದೀರಿ, ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಿ ಅಂದ್ಮೇಲೆ ನಾವು ಮಕ್ಕಳಿಗೋಸ್ಕರನೇ ಅಲ್ವಾ ಇಷ್ಟೆಲ್ಲ ಮಾಡ್ತಿರೋದು, ಇಷ್ಟೆಲ್ಲ ಕಷ್ಟಪಡ್ತಿರೋದು ನೀವು ಮಕ್ಕಳಿಗೋಸ್ಕರನೇ ಅಂದ್ಮೇಲೆ ಒಂದು ಅರ್ಧ ಗಂಟೆ 1 ಗಂಟೆ ದಯವಿಟ್ಟು ನೀವು ಮಕ್ಕಳಿಗೆ ಟೈಮ್ ಸ್ಪೆಂಡ್ ಮಾಡಿ. ಮಕ್ಕಳಿಗೆ ಯಾವ ತಂದೆ ತಾಯಿಗಳು ಕೇರ್ ತಗೊಂತಾರೆ, ಮುಂದೆ ಕೂರಿಸ್ಕೊಂಡು ಓದಿಸ್ತಿದ್ದಾರೆ, ಆ ಮಗುಗೆ ಯಾವ ಕೋಚಿಂಗ್ ಸೆಂಟರ್ನ ಅವಶ್ಯಕತೆನೇ ಇರಲ್ಲ ಅಲ್ವಾ. ಆಗ್ಲಿ, ಒಳ್ಳೇದಾಗ್ಲಿ. ಯಾರೆಲ್ಲ ನವೋದಯ ಎಕ್ಸಾಮ್ ಬರ್ದಿದ್ದೀರಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತಾ, ಸೈನಿಕ್ ಎಕ್ಸಾಮ್ ನ ಚೆನ್ನಾಗಿ ಬರೀರಿ, ಕಾನ್ಫಿಡೆಂಟ್ ಇಂದ ಬರೀರಿ. ಏನೇ ಬಂದ್ರು ಮುಂದೆ ಸಾವಿರಾರು ಎಕ್ಸಾಮ್ಗಳು ಬರ್ತವೆ, ಎಲ್ಲ ಎಕ್ಸಾಮ್ನು ಬರೀರಿ. ಬಂದ ಅವಕಾಶನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಈ ಒಂದು ಅವಕಾಶ ಸಿಕ್ಕಿದ್ಯಾ, ಇದನ್ನ ನಾನು ತಗೊಂತೀನಿ, ಇದನ್ನ ನಾನು ಪಾಸ್ ಮಾಡ್ತೀನಿ ಅಂತ ಹಠದಿಂದ ಸಿಲೆಬಸ್ ಕಾಪಿ ಇಟ್ಕೊಂಡು ಕರೆಕ್ಟಾಗಿ ಒಂದು ಪ್ರಿಪರೇಷನ್ ಇದ್ರೆ ನಾವು ಲೈಫ್ ಅಲ್ಲಿ ಖಂಡಿತ ಸಕ್ಸಸ್ ಇರ್ತೀವಿ. ಪ್ರಿಪರೇಷನ್ ಬಹಳ ಇಂಪಾರ್ಟೆಂಟ್ ಲೈಫ್ ಅಲ್ಲಿ. ಪ್ರಿಪರೇಷನ್ ಬಹಳ ಇಂಪಾರ್ಟೆಂಟು.
ನಾವು ಎಕ್ಸಾಮ್ ಅಪ್ಲಿಕೇಶನ್ ಹಾಕೋದ್ ದೊಡ್ಡದಲ್ಲ, ಎಕ್ಸಾಮ್ ಬರೆಯೋದು ದೊಡ್ಡದಲ್ಲ. ಎಕ್ಸಾಮ್ ಪ್ರಿಪರೇಷನ್ ಇರುತ್ತಲ್ಲ, ಹಗ್ಲು ರಾತ್ರಿ ಕಷ್ಟಪಟ್ಟು ಓದ್ಬೇಕಾಗತ್ತೆ. ಓದಿ ಎಕ್ಸಾಮ್ ಬರೀರಿ. ಯಾರೆಲ್ಲ ಕಷ್ಟಪಟ್ಟು ಓದಿದ್ದೀರಾ ಅವರಿಗೆಲ್ಲ ಸಕ್ಸಸ್ ಸಿಕ್ಕೇ ಸಿಗತ್ತೆ. ಎಲ್ರಿಗೂ ಆಲ್ ದ ಬೆಸ್ಟ್. ಬಾಯ್.